ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಮ್ಯಾಂಗೋ ಕೋಕೋನಟ್ ಬರ್ಫಿ ಮಾಡೋಣ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸಿಗೆ 1 ಕಪ್ ತೆಂಗಿನ ತುರಿ ಹಾಕ್ಕೊಳ್ಳಿ, ಹಸಿ ತೆಂಗಿನ ತುರಿ. ಹಾಗೆ ಒಂದು 20 ಗೋಡಂಬಿ ಹಾಕ್ಕೊಳ್ಳಿ. ನೀರು ಹಾಕ್ದೇನೆ ರುಬ್ಕೊಳ್ಳಿ ತರ್ತರಿಯಾಗಿ. ಈ ಥರ ಇಷ್ಟು ಪೇಸ್ಟ್ ಆದರೆ ಸಾಕು. ಈಗ ಚೆನ್ನಾಗಿ ಹಣ್ಣಾಗಿರೋ ಮ್ಯಾಂಗೋಸ್ ತೊಗೊಳ್ಳಿ. ನೀಟಾಗಿ ತೊಳೆದು ಸ್ಲೈಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಮ್ಯಾಂಗೋ ಸ್ವೀಟ್ನೆಸ್ ನೋಡಿಕೊಂಡು ಸಕ್ಕರೆ ಸೇರಿಸಿ, ನಾನಿಲ್ಲಿ 3/4 ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಎರಡನ್ನೂ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮ್ಯಾಂಗೋ ಪ್ಯೂರಿ ಕೂಡ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ ಬಿಸಿ ಇಡಿ. ಪ್ಯಾನ್ ಬಿಸಿ ಇಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗ್ತಿದ್ದಂಗೆ ಕ್ಯಾಶ್ಯೂ ಮತ್ತು ಕೋಕೋನಟ್ ಮಿಕ್ಸ್ಚರ್ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಒಂದು 2 ನಿಮಿಷ ಕುಕ್ ಆಗ್ತಿದ್ದಂಗೆ ಇದಕ್ಕೆ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿಗೆ ಮುಂಚೆನೇ ಸಕ್ಕರೆ ಕೂಡ ನಾವು ಸೇರಿಸಿದ್ದೀವಿ, ಅದಕ್ಕೆ ಈಗೇನು ಸಕ್ಕರೆ ಸೇರಿಸೋದು ಬೇಕಾಗಿಲ್ಲ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮು ಲೋ ಅಲ್ಲೇ ಇಟ್ಕೊಂಡಿರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕುಕ್ ಮಾಡ್ಕೋಬೇಕು. ಆವಾಗ ಸೀದೋಗಲ್ಲ. ಕಲರ್ ಚೇಂಜ್ ಆಗಿ ಪ್ಯಾನ್ ಬಿಡೋವರೆಗೂ ಕುಕ್ ಮಾಡ್ಕೋತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು. ಆವಾಗ ಬರ್ಫಿ ಒಳ್ಳೆ ನೀಟಾಗಿ ಟೆಕ್ಸ್ಚರ್ ಬರುತ್ತೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ, ಪ್ಯಾನು ಕೂಡ ಬಿಡ್ತಾ ಇದೆ. ನೋಡಿ, ಈ ಥರ ಎಲ್ಲ ಮುದ್ದೆ ಮುದ್ದೆ ಥರ ಹಾಕಬೇಕು. ಅಂಥವ್ರಿಗೂ ಕುಕ್ ಮಾಡ್ಕೋಬೇಕು ಮತ್ತು ಪ್ಯಾನು ಕೂಡ ಬಿಡಬೇಕು. ಅಂಥವ್ರಿಗೂ ಕುಕ್ ಮಾಡಿಕೊಂಡ್ರೆ ಬರ್ಫಿ ನೀಟಾಗಿ ಬರುತ್ತೆ. ಇದು ಪ್ಯಾನ್ ಬಿಡ್ತಾಯಿದ್ರೆ ನೀಟಾಗಿ ಕುಕ್ ಆಗಿದೆ ಅಂತ. ಇನ್ನೊಂದು 5 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋತಾ ಇರಿ. ಫುಲ್ಲು ಮುದ್ದೆ ಥರ ಆಗುತ್ತೆ ಮತ್ತು ಪ್ಯಾನು ಕೂಡ ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗೇನೆ ಪ್ಲೇಟಿಗೆ ಹಾಕ್ಕೋಬೇಕು, ಕೂಲ್ ಆಗೋದು ಬೇಡ. ಈಗ ಒಂದು ಪ್ಲೇಟ್ ತೊಗೊಂಡು ತುಪ್ಪ ಎಲ್ಲ ನೀಟಾಗಿ ಗ್ರೀಸ್ ಮಾಡಿಕೊಂಡು ಈ ಮ್ಯಾಂಗೋದು ಮಿಕ್ಸ್ಚರ್ನ ಹಾಕ್ಕೊಳ್ಳಿ. ಒಂದು 2 ಅವರ್ ಕೂಲ್ ಆಗೋಕ್ಕೆ ಸೆಟ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಟೈಮ್ ಇಲ್ಲ ಅಂದರೆ 1 ಅವರು ಫ್ರಿಜ್ಜಲ್ಲಿ ಇಟ್ಬಿಡಿ. ಕೂಲ್ ಆದಮೇಲೆ ಇಡಿ. ರೂಮ್ ಟೆಂಪ್ರೇಚರ್ ಬಂದಮೇಲೆ ಬಿಸಿ ಬಿಸಿನೇ ಫ್ರಿಜ್ಜಲ್ಲಿ ಇಡಬಾರ್ದು. ಈಗ ನೀಟಾಗೆಲ್ಲ ಸೆಟ್ ಮಾಡ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅಂಗಡಿಯಿಂದ ಸ್ವೀಟ್ ತರೋದೇ ಬೇಡ, ಮನೇಲೇ ಈ ಥರ ಮಾಡಿಕೊಂಡು ತಿನ್ನಿ. ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ. ನೋಡಿ, ಈ ಥರ ನೀಟಾಗಿ ಸೆಟ್ ಮಾಡಿ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಮೇಲೆ. ಈಗ ಸೆಟ್ ಆಗಿದೆ, 2 ಅವರ್ ಆಗಿದೆ. ಟೈಮ್ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ 1 ಅವರು. ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಕ್ವೇರೇ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿ ಬಂದಿದೆ ಅಂತ ಮ್ಯಾಂಗೋ ಬರ್ಫಿ. ಬೇಕಾದರೆ ಇದಕ್ಕೆ ಗಾರ್ನಿಷಿಂಗ್ಗೆ ಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಸಾಫ್ಟ್ ಆ್ಯಂಡ್ ಟೇಸ್ಟಿ ಸೂಪರಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.